ನಾನು ಆ್ಯಕ್ಚುಲಿ ಇಲ್ಲಿ ತನಕ ಬೆಳೆದಿರೋದು. ನೀವಿಲ್ಲ ಇಲ್ಲ ಅಂದಿದ್ದರೆ ಐ ಥಿಂಕ್ ದೀಪಿಕಾ ಆಗಿ ಮಾತ್ರ ಉಳಿತಾ ಇತ್ತು. ದೀಪಿಕಾ ದಾಸ್ ಆಗೋದಕ್ಕೆ ಎಲ್ಲೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಇಷ್ಟು ಸದ್ದು ಅಥವಾ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಜನರಿಗೆ ಸರ್ಪ್ರೈಸ್ ಆಗೋದಕ್ಕೂ ಕೂಡ ಕಾರಣ ಆಗ್ತಾ ಇರಲಿಲ್ಲ. ನೀವು ಯಾರು ಇಲ್ಲ ಅಂದಿದ್ದರೆ ಐ ಡೋಂಟ್ ಥಿಂಕ್ ಸೊ. ಇವತ್ತು ಒಂದು 10 ವರ್ಷದ ಜರ್ನಿ ನನಗೆ ಏನೋ ಒಂದು ವ್ಯಾಲ್ಯೂಬಲ್ ಅಂತ ನನಗಿದ್ಲು ಅನ್ನಿಸ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಮ ಕಿರುತೆರೆ ಫ್ರೆಂಡ್ಸ್ ಸೇರಿದಂತೆ ಒಂದಷ್ಟು ಜನ ಬಂದು ವಿಶ್ ಮಾಡಿ ಹೋದ್ರು. ಜೊತೆಗೆ ತುಂಬ ಸ್ಪೆಷಲ್ ಅನ್ನ ನೋಟ್ ಅಂದರೆ ವಾಸುಕಿ ವೈಭವ್ ಅವರು ಇಬ್ಬರಿಗೂ ಹಾಡನ್ನು ಡೆಡಿಕೇಟ್ ಮಾಡಿದ್ರು ಲೈವ್ ಆಗಿ ಹಾಡಿ. ಸೊ ವಾಸುಕಿ ಈಸ್ ಆಲ್ವೇಸ್ ಮೈ ಫೇವ್ರೆಟ್ ಆ್ಯಸ್ ಅ ಪರ್ಸನ್, ಕಂಟೆಸ್ಟೆಂಟ್ ಅನ್ನೋದಕ್ಕಿಂತ. ಸೊ ನಾವು ಸೀಸನ್ 7 ವರ್ಕ್ ಮಾಡಿದ್ವಿ ಆ್ಯಂಡ್ ನನಗೂ ವಾಸುಕಿಗೂ ತುಂಬ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಸೊ ಅವ್ರ ಮದುವೆಗೆ ನಾನು ಹೋದಾಗ್ಲೂ ಅವ್ರು ನನ್ನ ಅಷ್ಟೇ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಆ್ಯಂಡ್ ನನ್ನ ಮದುವೆಗೆ ಬಂದವ್ರು ನಿಜವಾಗ್ಲೂ ಅವ್ರ ಹಾಡು ಹೇಳಿದಂಗೆ ನಿಜವಾಗ್ಲೂ ತುಂಬ ಖುಷಿ ಆಗೋಯ್ತು. ನಿಜವಾಗ್ಲೂ ಅವರ ಒಂದು ಫೇವ್ರೆಟ್ ಸಾಂಗ್, ಎಲ್ಲರಿಗೂ ಫೇವ್ರೆಟ್ ಸಾಂಗ್ ಅದು. ಆ ಸಾಂಗ್ನ ನಮ್ಮೆಲ್ರಿಗೂ ಹಾಡಿದ್ದು ಆ್ಯಂಡ್ ನಮ್ಮಿಬ್ಬರಿಗೋಸ್ಕರ ಡೆಡಿಕೇಟ್ ಮಾಡಿದ್ದು. ಐ ಆಮ್ ಟೋಟಲಿ ಥ್ರಿಲ್ಡ್. ನನಗೆ ಒಂಥರ ವಾಸುಕಿ ವಾಯ್ಸ್ ಕೇಳೋದೇ ನಂಗೆ ತುಂಬ ಇಷ್ಟ. ಬಟ್ ಇವತ್ತು ನಂಗೆ ಹಾಡಿದ್ದು ನಿಜವಾಗ್ಲೂ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹಿಮ್. ಥ್ಯಾಂಕ್ ಯು ಸೋ ಮಚ್ ವಾಸುಕಿ. ಇದರಿಂದ ನಾನು ಆ್ಯಕ್ಚುಲಿ ಇಲ್ಲಿ ತನಕ ಬೆಳೆದಿರೋದು. ನೀವಿಲ್ಲ ಇಲ್ಲ ಅಂದಿದ್ದರೆ ಐ ಥಿಂಕ್ ದೀಪಿಕಾ ಆಗಿ ಮಾತ್ರ ಉಳಿತಾ ಇತ್ತು. ದೀಪಿಕಾ ದಾಸ್ ಆಗೋದಕ್ಕೆ ಎಲ್ಲೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಇಷ್ಟು ಸದ್ದು ಅಥವಾ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಜನರಿಗೆ ಸರ್ಪ್ರೈಸ್ ಆಗೋದಕ್ಕೂ ಕೂಡ ಕಾರಣ ಆಗ್ತಾ ಇರಲಿಲ್ಲ. ನೀವು ಯಾರು ಇಲ್ಲ ಅಂದಿದ್ದರೆ ಐ ಡೋಂಟ್ ಥಿಂಕ್ ಸೊ. ಇವತ್ತು ಒಂದು 10 ವರ್ಷದ ಜರ್ನಿ ನನಗೆ ಏನೋ ಒಂದು ವ್ಯಾಲ್ಯೂಬಲ್ ಅಂತ ನನಗಿದ್ಲು ಅನ್ನಿಸ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಮ ಕಿರುತೆರೆ ಫ್ರೆಂಡ್ಸ್ ಸೇರಿದಂತೆ ಒಂದಷ್ಟು ಜನ ಬಂದು ವಿಶ್ ಮಾಡಿ ಹೋದ್ರು. ಜೊತೆಗೆ ತುಂಬ ಸ್ಪೆಷಲ್ ಅನ್ನ ನೋಟ್ ಅಂದರೆ ವಾಸುಕಿ ವೈಭವ್ ಅವರು ಇಬ್ಬರಿಗೂ ಹಾಡನ್ನು ಡೆಡಿಕೇಟ್ ಮಾಡಿದ್ರು ಲೈವ್ ಆಗಿ ಹಾಡಿ. ಸೊ ವಾಸುಕಿ ಈಸ್ ಆಲ್ವೇಸ್ ಮೈ ಫೇವ್ರೆಟ್ ಆ್ಯಸ್ ಅ ಪರ್ಸನ್, ಕಂಟೆಸ್ಟೆಂಟ್ ಅನ್ನೋದಕ್ಕಿಂತ. ಸೊ ನಾವು ಸೀಸನ್ 7 ವರ್ಕ್ ಮಾಡಿದ್ವಿ ಆ್ಯಂಡ್ ನನಗೂ ವಾಸುಕಿಗೂ ತುಂಬ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಸೊ ಅವ್ರ ಮದುವೆಗೆ ನಾನು ಹೋದಾಗ್ಲೂ ಅವ್ರು ನನ್ನ ಅಷ್ಟೇ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಆ್ಯಂಡ್ ನನ್ನ ಮದುವೆಗೆ ಬಂದವ್ರು ನಿಜವಾಗ್ಲೂ ಅವ್ರ ಹಾಡು ಹೇಳಿದಂಗೆ ನಿಜವಾಗ್ಲೂ ತುಂಬ ಖುಷಿ ಆಗೋಯ್ತು. ನಿಜವಾಗ್ಲೂ ಅವರ ಒಂದು ಫೇವ್ರೆಟ್ ಸಾಂಗ್, ಎಲ್ಲರಿಗೂ ಫೇವ್ರೆಟ್ ಸಾಂಗ್ ಅದು. ಆ ಸಾಂಗ್ನ ನಮ್ಮೆಲ್ರಿಗೂ ಹಾಡಿದ್ದು ಆ್ಯಂಡ್ ನಮ್ಮಿಬ್ಬರಿಗೋಸ್ಕರ ಡೆಡಿಕೇಟ್ ಮಾಡಿದ್ದು. ಐ ಆಮ್ ಟೋಟಲಿ ಥ್ರಿಲ್ಡ್. ನನಗೆ ಒಂಥರ ವಾಸುಕಿ ವಾಯ್ಸ್ ಕೇಳೋದೇ ನಂಗೆ ತುಂಬ ಇಷ್ಟ. ಬಟ್ ಇವತ್ತು ನಂಗೆ ಹಾಡಿದ್ದು ನಿಜವಾಗ್ಲೂ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹಿಮ್. ಥ್ಯಾಂಕ್ ಯು ಸೋ ಮಚ್ ವಾಸುಕಿ. ಇದರಿಂದ ನಾನು ಆ್ಯಕ್ಚುಲಿ ಇಲ್ಲಿ ತನಕ ಬೆಳೆದಿರೋದು. ನೀವಿಲ್ಲ ಇಲ್ಲ ಅಂದಿದ್ದರೆ ಐ ಥಿಂಕ್ ದೀಪಿಕಾ ಆಗಿ ಮಾತ್ರ ಉಳಿತಾ ಇತ್ತು. ದೀಪಿಕಾ ದಾಸ್ ಆಗೋದಕ್ಕೆ ಎಲ್ಲೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಇಷ್ಟು ಸದ್ದು ಅಥವಾ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಜನರಿಗೆ ಸರ್ಪ್ರೈಸ್ ಆಗೋದಕ್ಕೂ ಕೂಡ ಕಾರಣ ಆಗ್ತಾ ಇರಲಿಲ್ಲ. ನೀವು ಯಾರು ಇಲ್ಲ ಅಂದಿದ್ದರೆ ಐ ಡೋಂಟ್ ಥಿಂಕ್ ಸೊ. ಇವತ್ತು ಒಂದು 10 ವರ್ಷದ ಜರ್ನಿ ನನಗೆ ಏನೋ ಒಂದು ವ್ಯಾಲ್ಯೂಬಲ್ ಅಂತ ನನಗಿದ್ಲು ಅನ್ನಿಸ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಮ ಕಿರುತೆರೆ ಫ್ರೆಂಡ್ಸ್ ಸೇರಿದಂತೆ ಒಂದಷ್ಟು ಜನ ಬಂದು ವಿಶ್ ಮಾಡಿ ಹೋದ್ರು. ಜೊತೆಗೆ ತುಂಬ ಸ್ಪೆಷಲ್ ಅನ್ನ ನೋಟ್ ಅಂದರೆ ವಾಸುಕಿ ವೈಭವ್ ಅವರು ಇಬ್ಬರಿಗೂ ಹಾಡನ್ನು ಡೆಡಿಕೇಟ್ ಮಾಡಿದ್ರು ಲೈವ್ ಆಗಿ ಹಾಡಿ. ಸೊ ವಾಸುಕಿ ಈಸ್ ಆಲ್ವೇಸ್ ಮೈ ಫೇವ್ರೆಟ್ ಆ್ಯಸ್ ಅ ಪರ್ಸನ್, ಕಂಟೆಸ್ಟೆಂಟ್ ಅನ್ನೋದಕ್ಕಿಂತ. ಸೊ ನಾವು ಸೀಸನ್ 7 ವರ್ಕ್ ಮಾಡಿದ್ವಿ ಆ್ಯಂಡ್ ನನಗೂ ವಾಸುಕಿಗೂ ತುಂಬ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಸೊ ಅವ್ರ ಮದುವೆಗೆ ನಾನು ಹೋದಾಗ್ಲೂ ಅವ್ರು ನನ್ನ ಅಷ್ಟೇ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಆ್ಯಂಡ್ ನನ್ನ ಮದುವೆಗೆ ಬಂದವ್ರು ನಿಜವಾಗ್ಲೂ ಅವ್ರ ಹಾಡು ಹೇಳಿದಂಗೆ ನಿಜವಾಗ್ಲೂ ತುಂಬ ಖುಷಿ ಆಗೋಯ್ತು. ನಿಜವಾಗ್ಲೂ ಅವರ ಒಂದು ಫೇವ್ರೆಟ್ ಸಾಂಗ್, ಎಲ್ಲರಿಗೂ ಫೇವ್ರೆಟ್ ಸಾಂಗ್ ಅದು. ಆ ಸಾಂಗ್ನ ನಮ್ಮೆಲ್ರಿಗೂ ಹಾಡಿದ್ದು ಆ್ಯಂಡ್ ನಮ್ಮಿಬ್ಬರಿಗೋಸ್ಕರ ಡೆಡಿಕೇಟ್ ಮಾಡಿದ್ದು. ಐ ಆಮ್ ಟೋಟಲಿ ಥ್ರಿಲ್ಡ್. ನನಗೆ ಒಂಥರ ವಾಸುಕಿ ವಾಯ್ಸ್ ಕೇಳೋದೇ ನಂಗೆ ತುಂಬ ಇಷ್ಟ. ಬಟ್ ಇವತ್ತು ನಂಗೆ ಹಾಡಿದ್ದು ನಿಜವಾಗ್ಲೂ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹಿಮ್. ಥ್ಯಾಂಕ್ ಯು ಸೋ ಮಚ್ ವಾಸುಕಿ.